ಸಚಿವರೇ, ಈ ಹುಕ್ಕಾ ಬಾರ್ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದನ್ನ ಮಾನ್ಯ ಸದಸ್ಯರಿಗೆ ಕೇಳಿದ್ರು. ಇಂಟರ್ಪ್ರಿಟೇಷನ್ ಇಲ್ಲ ಅದಕ್ಕೆ. ಹಿಂದೆ ನಾವಿದ್ದಾಗಲೂ ಕೂಡ ಪೊಲೀಸ್ ರೈಡ್ ಮಾಡ್ತಿತ್ತು, ಬಟ್ ಅದನ್ನು ಸೀಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾವುದೋ ಫ್ಲೇವರ್ಗಳನ್ನ ಕೆಲವು ಹಾಕ್ತಾ ಇದ್ರು. ಅಲ್ಲಿ ನಿಮಗೆ ಬೇರೆ ಬೇರೆ ಮಾದಕ ವಸ್ತುಗಳು ಇದೆಯಾ ಅಂತೇಳಿ ಹೇಳಿ ತಪಾಸಣೆ ಮಾಡಿ ಲ್ಯಾಬಿಗೆ ಕಳಿಸಿ ಎಲ್ಲ ಮಾಡಿದ್ದಾರೆ. ಈಗ ಬಿಲ್ ಆದ್ರೂ ಆಗ್ತಿರ್ಲಿಲ್ಲ. ಒಟ್ಟಾರೆ ಮೇಲೆ ಅದೊಂದು ಹೊಗೆ ಬರುವಂತ ಒಂದು ಇದನ್ನ ಮಾಡ್ತಾ ಇದ್ರು. ಒಟ್ಟಾರೆ ಇದನ್ನ ತಂದಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂತ ಸಂಗತಿ. ಆದ್ರೆ ಈ ಹುಕ್ಕಾ ಬಾರು ನಮ್ಮ ಯುವ ಜನರಿಗೆ ಒಂದು ಪ್ಯಾಷನ್ ಆಗಿತ್ತು. ಬಹಳ ಪ್ರೋಗ್ರೆಸಿವ್. ಬಿಲ್ ಸರಿ ಇದೆ ಅಲ್ಲ, ಅದನ್ನ ತೆಗೆಯುವಂತ ಕೆಲಸ ಮಾಡಿದಿರಿ, ಸ್ವಾಗತ. ಈಗ ಶಿವಲಿಂಗ ಅವರಿಗೆ ಹುಕ್ಕ ಬಾರ್ ಏನು ಕೇಳ್ತಿದ್ದು ಗಡಿಬಿಡಿ ಮಾಡಬೇಡಿ. ನನ್ನ ಆಫೀಸಲ್ಲಿ ಒಂದು ಬಂದು ತೋರಿಸ್ತೇನೆ ನಿಮ್ಗೆ ಹುಕ್ಕ ಬಾರ್ ಏನಂತ ಹೇಳಿ. ಈಗ ಶಿವಲಿಂಗೇಗೌಡರು ಸ್ವಲ್ಪ ಹಿಂದೆ ಬಿದ್ದ್ಬಿಟ್ಟಿದ್ದಾರೆ. ಈಗ ಬೇಕಾದ್ರೆ ಪ್ರತ್ಯೇಕವಾಗಿ ಅವ್ರನ್ನ ಕೊಡ್ಸ್ಕೊಳ್ಳೋಣ, ಅವ್ರಿಗೊಂದು ಅವ್ರ ಮನೇಲಿ ಇಟ್ಕೊಳ್ಳಿ ಅವರು. ವಿದೌಟ್ ಫ್ಲೇವರ್ ಒಂದು ಕೊಡ್ಸ್ಕೊಡ್ತೀನಿ ಶಿವಲಿಂಗೇಗೌಡರು, ಆಮೇಲೆ ಅದನ್ನು ಉಪಯೋಗ ಮಾಡಿ ನೋಡಿ. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಸಿಗರೆಟ್ಗಳು ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ, ಸರಬರಾಜು ಮತ್ತು ವಿತರಣೆಯ ವಿನಿಯಮನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಮಾನ್ಯ ಸಭಾಧ್ಯಕ್ಷರ, ವಿಧೇಯಕವನ್ನು ಅಂಗೀಕರಿಸಿಕೊಳ್ಳಬೇಕು. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಸಿಗರೆಟ್ಗಳ ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ, ಸರಬರಾಜು ಮತ್ತು ವಿತರಣೆಯ ವಿನಿಯಮನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಆರೋಗ್ಯ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.